ರಾಜೀವ್ ತಮ್ಮ ಲ್ಯಾಪ್ಟಾಪ್ ಅನ್ನ ನೋಡ್ತಾ ದುಃಖಿತರಾಗಿ ತಮಗೆ ಬಂದ ನೋಟಿಸ್ ಬಗ್ಗೆ ಯಾಕೋ ಬೊಬ್ಬೆ ಹೊಡಿತಾ ಇರ್ತಾರೆ. ಈ ಚಿಂತೆಯಲ್ಲೇ ಅವರು ತಮ್ಮ ಚಾರ್ಟೆಡ್ ಅಕೌಂಟೆಂಟ್ ವಿನೋದ್ ಅವರಿಗೆ ಕರೆ ಕೂಡ ಮಾಡ್ತಾರೆ. ಆದಾಯ ತೆರಿಗೆ ಇಲಾಖೆಯಿಂದ ಬಂದಿರುವ ಸ್ಕ್ರೂಟಿನಿ ಇಮೇಲ್ ಬಗ್ಗೆ ವಿನೋದ್ ಅವರಿಗೆ ಹೇಳ್ತಾರೆ. ರಾಜೀವ್ಗೆ ಬಂದಿರುವ ಮೇಲ್ ಏನು ಅಂತ ಅವರು ವಿಚಾರಣೆ ಮಾಡ್ತಾರೆ. ಆ ಮೇಲನ್ನು ವಾಟ್ಸಪ್ ಮೂಲಕ ವಿನೋದ್ ಅವರಿಗೆ ರಾಜೀವ್ ಕಳಿಸಿಕೊಡ್ತಾರೆ. ಆ ಇಮೇಲ್ ಓದಿದ ಮೇಲೆ ವಿನೋದ್ ಅದರ ವಿಷಯವನ್ನು ತಿಳಿಸ್ತಾರೆ. ರಾಜೀವ್ ಅವರಿಗೆ ಬಿಲ್ಡರಿಂದ ಬಾಡಿಗೆ ಸಿಕ್ಕಿರೋದ್ರಿಂದ ಅವರು ಅದನ್ನು ಸ್ಕ್ರೂಟಿನಿಗೆ ಹಾಕಿದ್ದಾರೆ. ಅದರಿಂದ ಅವರಿಗೆ ಮೇಲ್ ಬಂದಿದೆ ಅಂತ ವಿವರಿಸ್ತಾರೆ. ಈಗ ಮುಂದೆ ಏನು ಮಾಡೋದು ಅಂತ ರಾಜು ಕೇಳ್ತಾರೆ. ಅವರ CA ಚಿಂತೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಯಾಕೆಂದರೆ ಇತ್ತೀಚೆಗೆ ಇಂತಹದ್ದೇ ಒಂದು ಪ್ರಕರಣದಲ್ಲಿ ತೆರಿಗೆ ಪಾವತಿದಾರರ ಪರವಾಗಿ ಆದಾಯ ತೆರಿಗೆ ನ್ಯಾಯಮಂಡಳಿ ತೀರ್ಪನ್ನು ಕೊಟ್ಟಿದೆ. ಅದೇ ಪರಿಹಾರ ರಾಜೀವ್ ಅವರಿಗೂ ಕೂಡ ಸಿಗುತ್ತೆ ಅಂತ CA ಹೇಳ್ತಾರೆ. ಹೇಗೆ ಅಂತ ರಾಜೀವ್ ಯೋಚನೆ ಮಾಡ್ತಾರೆ. ನೋಡಿ, ವಾಸ್ತವದಲ್ಲಿ ರಾಜೀವ್ ದೀರ್ಘಾವಧಿಯಲ್ಲಿ ಮುಂಬೈನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಸಹಕಾರ ಸಂಘವೊಂದರಲ್ಲಿ ಅವರ ಮನೆ ಇತ್ತು. ಈಗ ಅದನ್ನು ರೀಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಅಭಿವೃದ್ಧಿಗೆ ಕಾರಣ ಈ ಕೆಲಸ ಮುಗಿಯೋವರೆಗೂ ಆ ಮನೆಯಲ್ಲಿ ವಾಸ ಇರೋರು ಬೇರೆ ಮನೆಯಲ್ಲಿ ವಾಸ ಇರಲಿ ಅನ್ನೋ ಕಾರಣಕ್ಕೆ ಬಿಲ್ಡರ್ ಅವರಿಗೆ ಬಾಡಿಗೆಯನ್ನು ಕೊಡ್ತಾರೆ. ಆಗ ಆದಾಯ ತೆರಿಗೆ ಇಲಾಖೆ ಇದನ್ನು ಆದಾಯ ಅಂತ ಪರಿಗಣಿಸಿ ಅದರ ಮೇಲೆ ತೆರಿಗೆಯನ್ನು ಹಾಕಿದೆ. ಆದರೆ ರಾಜೀವ್ ಅಂತವ್ರಿಗೆ ಆದಾಯ ತೆರಿಗೆ ಮೇಲ್ಮನವಿಯ ನ್ಯಾಯಮಂಡಳಿ ನೀಡಿರುವಂತಹ ತೀರ್ಪು ನೆರವಾಗಿದೆ. ಈಗ ಅವರಲ್ಲಿ ಸಿಕ್ಕಿರುವ ಪರಿಹಾರ ಏನು ಅನ್ನೋದನ್ನು ನೋಡೋಣ. ಮರು ಅಭಿವೃದ್ಧಿ ಅಥವಾ ರಿನೋವೇಷನ್ ಕಾರ್ಯದ ಸಂದರ್ಭದಲ್ಲಿ ಬೇರೆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಬಾಡಿಗೆ ರೂಪದಲ್ಲಿ ಬಿಲ್ಡರ್ ಕೊಟ್ಟಿರತಕ್ಕಂಥ ಕಾಂಪನ್ಸೇಷನ್ ಮೇಲೆ ಹಿಂದಿನ ಫ್ಲಾಟ್ ಮಾಲೀಕರು ತೆರಿಗೆ ಕಟ್ಟೋ ಹಾಗಿಲ್ಲ. ಹೀಗಂತ ಆದಾಯ ತೆರಿಗೆ ಮೇಲ್ಮನವಿಯ ನ್ಯಾಯಮಂಡಳಿ ITATಯ ಮುಂಬೈ ಪೀಠ ಹೇಳಿದೆ. ಈಗ ಇದನ್ನು ಇನ್ನಷ್ಟು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಹಳೆಯ ವಸತಿ ಸಂಘವನ್ನು ಮರು ಅಭಿವೃದ್ಧಿಪಡಿಸುವಾಗ ಅಂದರೆ ಹೊಸ ರೂಪ ಕೊಡುವಾಗ ಆ ವಸತಿ ಸಮುಚ್ಚಯದ ಮನೆಗಳಲ್ಲಿರೋರು ಸ್ವಲ್ಪ ದಿನಗಳ ಮಟ್ಟಿಗೆ ಬಾಡಿಗೆಗೆ ಬೇರೆ ಕಡೆ ವಾಸ ಇರಬೇಕಾಗಿರೋದ್ರಿಂದ ಅವರಿಗೆ ಅವರ ಸ್ವಂತ ಮನೆ ಕೈ ಸೇರೋವರೆಗೂ ಕೂಡ ಬೇರೆ ಮನೆಗಾಗಿ ಬಿಲ್ಡರ್ ಬಾಡಿಗೆಯನ್ನು ಕೊಡ್ತಾರೆ. ಆದಾಯ ತೆರಿಗೆ ಕಾಯ್ದೆಯಡಿ ಸಾಮಾನ್ಯವಾಗಿ ಬಾಡಿಗೆ ಆದಾಯ ಅಂದರೆ ಬಾಡಿಗೆ ರೂಪದಲ್ಲಿ ಸಿಗುವ ಆದಾಯಕ್ಕೆ ತೆರಿಗೆಯನ್ನು ವಿಧಿಸಲ್ಪಡಲಾಗುತ್ತೆ. ಆದರೆ ಇಲ್ಲಿ ಬಾಡಿಗೆ ಸಿಗ್ತಾ ಇರೋದು ಆದಾಯದ ರೂಪದಲ್ಲಿ ಅಲ್ಲ, ಇಲ್ಲಿ ಕಾಂಪನ್ಸೇಟರಿ ರೆಂಟಲ್ ರೂಪದಲ್ಲಿ ಸಿಗುತ್ತೆ. ಇದನ್ನ ಇನ್ಕಮ್ ಅಂತ ಪರಿಗಣಿಸಬೇಕಾ ಅಥವಾ ಬೇಡವಾ ಅನ್ನೋದನ್ನ ಈಗ ನೋಡೋಣ. ನೋಡಿ, ರೀಡೆವಲಪ್ಮೆಂಟ್ ಆಗುವ ಸಂದರ್ಭದಲ್ಲಿ ಸ್ವಂತ ಮನೆಯಿಂದ ದೂರ ಇರಬೇಕಾದ ವ್ಯಕ್ತಿಗೆ ಪರಿಹಾರ ರೂಪದಲ್ಲಿ ಕೊಡುವಂತಹ ಬಾಡಿಗೆ ತೆರಿಗೆಗೆ ಒಳಪಡುವುದಿಲ್ಲ ಅಂತ ತೆರಿಗೆಯ ನ್ಯಾಯಮಂಡಳಿ ತನ್ನ ತೀರ್ಪಿನಲ್ಲಿ ಹೇಳಿದೆ. ಕಾಂಪನ್ಸೇಷನ್ ರೆಂಟೆ ಅನ್ನೋದು ಕ್ಯಾಪಿಟಲ್ ರಿಸಿಪ್ಟ್ ಹೊರತು ಯಾವುದೇ ರೀತಿಯ ಆದಾಯ ಅಲ್ಲ. ಅದರಿಂದ ಫ್ಲಾಟ್ ಓನರ್ಗೆ ಸಿಗುವ ಬಾಡಿಗೆ ಹಣಕ್ಕೆ ತೆರಿಗೆಯನ್ನು ವಿಧಿಸಲಾಗುವುದಿಲ್ಲ. ಹಾಗಾದರೆ ಈ ಪ್ರಕರಣವೇನು? ಅಜಯ್ ಪರಸ್ಮಲ್ ಕೊತಾರಿಯವರ ಮೇಲ್ಮನವಿಯ ಸಂಬಂಧ ಈ ತೀರ್ಪು ಹೊರಬಿದ್ದಿದೆ. ಹಣಕಾಸು ವರ್ಷ 2012-13ಕ್ಕೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಆಧಾರಿತ ಸ್ಕ್ರೂಟಿನಿಯೇ ಇವರ ಪ್ರಕರಣ. ಕೊಥಾರಿ ಅವರಿಗೆ 3,70,000 ರೂಪಾಯಿ ಬಿಲ್ಡರ್ನಿಂದ ಕಾಂಪನ್ಸೇಷನ್ ಬಾಡಿಗೆ ಸಿಕ್ಕಿತ್ತು ಅನ್ನೋದನ್ನು ತೆರಿಗೆ ಅಧಿಕಾರಿ ಪತ್ತೆ ಮಾಡಿದ್ರು. ಆದಾಗ್ಯೂ ಅವರು ಈ ಹಣವನ್ನು ವಾಸಕ್ಕೆ ಬಳಸ್ತಿರ್ಲಿಲ್ಲ. ಹೀಗಾಗಿ ತೆರಿಗೆ ಪ್ರಾಧಿಕಾರ ಈ ಹಣವನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ ಅಡಿ ಅಂದರೆ ಇತರೆ ಮೂಲದ ಆದಾಯದ ಅಡಿಯಲ್ಲಿ ಸೇರಿಸಿ ಅದು ಕೂಡ ತೆರಿಗೆಗೆ ಒಳಪಡುತ್ತೆ ಅಂತ ಹೇಳ್ತು. ಅಂದರೆ ಅವರು ತಮ್ಮ ಟ್ಯಾಕ್ಸ್ ಸ್ಲ್ಯಾಬ್ನ ಪ್ರಕಾರ ಈ ಹಣವನ್ನು ತಮ್ಮ ಆದಾಯಕ್ಕೆ ಸೇರಿಸಿ ತೆರಿಗೆ ಪಾವತಿ ಮಾಡಬೇಕಿತ್ತು. ಇದರ ವಿರುದ್ಧ ಅವರು ಮೇಲ್ಮನವಿಯನ್ನು ಆಯುಕ್ತರಿಗೆ ಸಲ್ಲಿಸ್ತಾರೆ. ನಂತರ ITATಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. ಅಶೇಷಿ ತಮ್ಮ ಪೋಷಕರ ಜೊತೆ ವಾಸ ಮಾಡ್ತಾ ಇದ್ರು. ರೀಡೆವಲಪ್ಮೆಂಟ್ಗಾಗಿ ಫ್ಲಾಟ್ ಖಾಲಿ ಮಾಡೋದಕ್ಕೆ ಅವರು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು ಅನ್ನೋದನ್ನ ನ್ಯಾಯಮಂಡಳಿ ಎತ್ತಿ ಹಿಡಿದಿದೆ. ಹೀಗಾಗಿ ಇದಕ್ಕೆ ಸಿಕ್ಕಿರುವ ಪರಿಹಾರ ತೆರಿಗೆಗೆ ಒಳಪಡಲ್ಲ ಅಂತ ಹೇಳಿದೆ. इससे पहले एक और जजमेंट थी जिसको उन्होंने फॉलो किया, देवश्री लक्ष्मी ढेडिया वर्सेस असिस्टेंट कमिश्नर ऑफ इनकम टैक्स। ये मुंबई की ही जजमेंट है, माननीय अपीलेट प्राधिकरण की। उन्होंने अपनी जजमेंट को फॉलो किया। कोऑर्डिनेट बेंच की जो जजमेंट थी उसमें ऐसा कहा गया था कि अगर बिल्डर ने आपको कोई हार्डशिप मनी दिया है, कोई रिहैबिलिटेशन अमाउंट दिया है, कोई शिफ्टिंग मनी दिया है, जैसा कि उस केस में दिया गया था, तो इस पर टैक्स नहीं लगेगा। ये कैपिटल रिसीट्स है। एक्चुअली आपके पास जो बैंक में पैसा आता है वो 3 तरह का होता है। एक आपको आय होती है, एक आप किसी से कर्ज लेते हैं, तीसरा आपको किसी तरह से गिफ्ट या दान के रूप में आपको पैसा मिलता है। अब आय के जो 2 पार्ट हैं, एक रेवेन्यू है और एक कैपिटल रिसीट है। कैपिटल रिसीट्स इनकम टैक्स में टैक्सेबल नहीं होती है, उस पर किसी प्रकार का इनकम टैक्स नहीं लगाया जाता, जबकि रेवेन्यू रिसीट्स पूरी की पूरी टैक्सेबल है। ಮೆಟ್ರೋ ನಗರಗಳಲ್ಲಿ ಭೂಮಿಯ ಅಭಾವ ಹಾಗೂ ಹೆಚ್ಚಾಗ್ತಾ ಇರುವಂತಹ ಆಸ್ತಿಯ ಬೆಲೆಗಳು ರೀಡೆವಲಪ್ಮೆಂಟ್ ಅನ್ನ ಉತ್ತಮ ಆಯ್ಕೆಯನ್ನಾಗಿಸಿವೆ. ಇದರ ಅಡಿಯಲ್ಲಿ
ಆಯಸ್ಸು ಮುಗಿದಿರುವಂತಹ ಕಟ್ಟಡಗಳು ಅಂದರೆ ನಿರ್ಮಾಣ ಆಗಿ ತುಂಬಾ ವರ್ಷಗಳಾಗಿರುವಂತಹ ಕಟ್ಟಡಗಳನ್ನು ನೆಲಸಮ ಮಾಡಿ ಹೊಸದಾಗಿ ಕಟ್ಟಲಾಗುತ್ತೆ. ಇದು ಭೂಮಾಲೀಕರಿಗೆ ಹಾಗೆ ಹೂಡಿಕೆದಾರರಿಗೆ ಉತ್ತಮವಾದ ಆಯ್ಕೆ ಕೂಡ. ಇದರಿಂದ ಮನೆ ಮಾಲೀಕರಿಗೆ ಆಧುನಿಕ ಸೌಕರ್ಯಗಳು ಸಿಕ್ಕಿದರೆ ಹೂಡಿಕೆ ಮಾಡೋರಿಗೆ ಉತ್ತಮ ಸ್ಥಳದಲ್ಲಿ ಆಸ್ತಿ ಸಿಗುತ್ತೆ. ಮನೆ ಮಾಲೀಕರು ತಮ್ಮ ಮನೆಗಳನ್ನು ಬಿಟ್ಟು ಕೊಡ್ತಾ ಅಂದರೆ ಮಾರಾಟ ಮಾಡ್ತಾ ಲಾಭವನ್ನು ಕೂಡ ಮಾಡ್ಕೋಬಹುದು. अगर आपको इस प्रकार का कोई नोटिस आता है तो आप इन दोनों जजमेंट को रेफर करते हुए आप अपना रिप्लाई दे सकते हैं. पर मैं एक राय दूंगा कि खाली इस पर भरोसा मत कीजिएगा. अपने आयकर सलाहकार से मुलाकात कीजिए, अपने चार्टर्ड अकाउंटेंट से मिलिए. वो इसके लिए पूरी तरह से इक्विप्ड है इस तरह की चीजों को हैंडल करने के लिए. आप उनसे मिलिए. और ये सिर्फ आपका माइंडसेट के लिए है, आपको सिर्फ बताने के लिए लेमैन लैंग्वेज में बात की जा रही है. लेकिन कहीं भी ये आप इसको ओपिनियन मान करके आप नहीं चल सकते हैं कि ये पूरे का पूरा यही इसी के बेस पे होगा. ऐसा नहीं है, क्योंकि और बहुत सारे प्रावधान हो सकते हैं. आपका केस अलग हो सकता है. तो आप बिल्कुल अपने आयकर सलाहकार से मिलकर के सलाह लेकर के अपना जवाब दीजिए. ರಾಜು ಮಾತ್ರ ಅಲ್ಲ, ನೀವು ಕೂಡ ನಿಮ್ಮ ಕಟ್ಟಡವನ್ನು ಮತ್ತೆ ಕಟ್ಟುವ ಯೋಚನೆ ಮಾಡ್ತಿದ್ರೆ ಈ ನಿರ್ಧಾರ ನಿಮಗೂ ಕೂಡ ಪ್ರಯೋಜನಕ್ಕೆ ಬರುತ್ತೆ. ಯಾಕೆ ಅಂದರೆ ಈ ತೀರ್ಪನ್ನು ನೀವು ಇಂತಹ ಬೇರೆ ಬೇರೆ ಪ್ರಕರಣಗಳಲ್ಲಿ ಉಲ್ಲೇಖವನ್ನು ಮಾಡಬಹುದು. ಇದರಿಂದಾಗಿ ಲಕ್ಷಾಂತರ ಮುಂಬೈ ಕುಟುಂಬಗಳು ನೆಟ್ಟುಸಿರನ್ನು ಬಿಡೋ ಹಾಗೆ ಕಾಣುತ್ತೆ. ಯಾಕೆಂದರೆ ಅಲ್ಲಿ ಅನೇಕ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳು ನಡೀತಾನೇ ಇವೆ.